ಮಂಡ್ಯ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರವರಿಗೆ ಮಂಡ್ಯ ನಗರದ ಸಂಜೆಯ ವೃತ್ತದ ಬಳಿ ಒಕ್ಕಲಿಗರ ಸೇವಾ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದಿಂದ ಪುಷ್ಪಾರ್ಚನೆ ಮಾಡಿ ಸಂತಾಪ ಸೂಚಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಿ. ತಮ್ಮಯ್ಯ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸಿ.ಜೆ. ಸುಜಾತ ಕೃಷ್ಣ ಸಂತಾಪ ಸೂಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಲ್. ಕೃಷ್ಣ, ಅಖಿಲ ಕರ್ನಾಟಕ ಸಂಘದ ಜಿಲ್ಲಾಧ್ಯಕ್ಷ ಕೆ.ಸಿ. ರವೀಂದ್ರ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಶಿವಲಿಂಗು, ಪಣಕನಹಳ್ಳಿ ದೊರೆರಾಜ್ ಹಾಗೂ ಸಂಘದ ಮಹಿಳಾ ಹಾಗೂ ಪುರುಷ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಡೀ ದೇಶಕ್ಕೆ ಮಾದರಿಯಾದಂಥ ಪತ್ನಿಯಾಗಿ ಅವರ ಎಡ ಬಲ ಮಧ್ಯದಲ್ಲಿ ಅವರಿಬ್ಬರು ಕೂಡ ಅವರು ಯಾವುದೇ ಬೆಳಗ್ಗೆ ಎದ್ದು ಅವ್ರನ್ನ ಪೂಜೆ ಮಾಡಿ ಈ ದೇಶಕ್ಕೆ ಮಾದರಿಯಾಗಿ ಹೆಂಡತಿಯಾಗಿ ಈ ದೇಶಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೋಸ್ಕರ ನಾವು ಒಕ್ಕಲ ಸೇವಾ ಟ್ರಸ್ಟು ಮತ್ತು ಒಕ್ಕಲ ಸಂಘದಿಂದ ವತಿಯಿಂದ ಅವರಿಗೆ ಒಂದು ಶುಭಾಶಯವನ್ನು ಗೌರವಾರ್ಥವಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅಂತ ಹೇಳ್ತೀವಿ. ಮಾಜಿ ಪ್ರಧಾನಿಯವರಾದ ದೇವೇಗೌಡರ ಧರ್ಮಪತ್ನಿಯವರಾದಂಥ ಚೆನ್ನಮ್ಮನವರು ಇದನ್ನ ವಿಧಿವಶರಾಗಿದ್ದಾರೆ. ಅವರ ನೇರ ನಡೆ ನುಡಿ, ಸರಳತೆ ಮತ್ತು ಸಜ್ಜನಿಕೆ, ಸಂಸ್ಕಾರ ಇವುಗಳು ಮತ್ತು ಅವರ ಮನೆಯಲ್ಲಿ ಅವ್ರು ನೀಡ್ತಾ ಇದ್ದಂಥ ಆತಿಥ್ಯ ಇವುಗಳನ್ನು ನೆನಪಿಸ್ಕೊಂಡ್ರೆ ಜನಸಾಗರ ಈ ದಿನ ಅವ್ರ ಹಿಂದೆ ಎಷ್ಟು ಜನ ಇದ್ದಾರೆ ಅಂತಂದರೆ ಅವ್ರು ಯಾವುದೇ ಹುದ್ದೆಯಲ್ಲಿಲ್ಲ ಅಥವಾ ಇನ್ನೊಂದಿಲ್ಲ. ಅವ್ರ ಪ್ರೀತಿ ವಿಶ್ವಾಸಕ್ಕೆ ಮಣದು ಜನಸಾಗರವೇ ಅವರ ಪ್ರೀತಿಗೆ ಮರಳಾಗಿ ಅವ್ರ ಹಿಂದೆ ಅವ್ರನ್ನ ದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ಅಂಥ ಒಂದು ಮಹಿಳಾ ಶಕ್ತಿಯನ್ನು, ಅವರ ಕುಟುಂಬದ ಶಕ್ತಿ ಹಾಗೂ ನಮ್ಮ ಒಂದು ಶಕ್ತಿ ಚೆನ್ನಮ್ಮನವರು ಒಂದು ಮಹಿಳೆಯನ್ನು ನಾವು ಕಳ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದುಃಖದಲ್ಲಿದೆ ಅಂತ ಹೇಳೋದಕ್ಕೆ ನಾನು ಹೇಳಿ ಇವತ್ತು ಅವ್ರಿಗೆ ಸಂತಾಪ ಸೂಚಿಸ್ತಾ ಇದ್ದೀನಿ.